ವಿಚಾರಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ. ಗಗನನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಹೆಮ್ಮೆಯ ಖಗೋಳ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಸಂಕಷ್ಟದಲ್ಲಿ ಇದ್ದಾರೆ. ಗಗನನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದಾರೆ ಸುನೀತಾ ವಿಲಿಯಮ್ಸ್. ಇದರ ಬೆನ್ನಲ್ಲೇ ಗಗನಯಾತ್ರಿಗಳಿಗೆ ಐಎಸ್ಎಸ್ ಬಿಟ್ಟು ಹೊರಬರದಂತೆ ನಾಸಾ ಸೂಚನೆ ಕೊಟ್ಟಿದೆ. ಇಂಧನದ ಮೇಲೆ ಅವರ ಭವಿಷ್ಯ ನಿಂತಿದ್ದೀಯಾ ಅನ್ನುವ ಪ್ರಶ್ನೆ ಕಾಡುತ್ತಿದೆ. ಬಾಹ್ಯಾಕಾಶದಲ್ಲಿ ಚರಿತ್ರೆ ಬರೆದಿರುವ ಭಾರತ ಮೂಲದ ಖಗೋಳ ವಿಜ್ಞಾನಿ ಸುನೀತಾ ವಿಲಿಯಮ್ಸ್. ಇದರ ಬೆನ್ನಲ್ಲೇ ಎಮರ್ಜೆನ್ಸಿ ಮೆಸೇಜ್ ಅನ್ನು ಪಾಸ್ ಮಾಡಿರೋ ಸುನೀತಾ ವಿಲಿಯಮ್ಸ್. ಕಳೆದ ಜೂನ್ 5ರಂದು ಸುನೀತಾ ಗಗನಯಾನವನ್ನು ಕೈಗೊಂಡಿದ್ದರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಈ ಸಮಯಕ್ಕೆ ಭೂಮಿಗೆ ಆಗಮಿಸಬೇಕಿತ್ತು. ಆದರೆ ಗಗನನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಗಗನನೌಕೆಯಲ್ಲಿ ಉಂಟಾಗಿರುವ ಹಿಲಿಯನ್ ಸಿಸ್ಟಮ್ ಸೋರಿಕೆಯಿಂದ ಭೂಮಿಗೆ ಮರಳುವುದು ವಿಳಂಬವಾಗಿದೆ. ನೌಕೆಯಲ್ಲಿ 45 ದಿನಕ್ಕೆ ಆಗುವಷ್ಟು ಇಂಧನವಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸೋರಿಕೆ ಆದರೆ ಮುಂದೆ ಅಪಾಯ ಸಂಭವಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗುತ್ತಿದೆ. ಮಾಡ್ಯೂಲ್ನಲ್ಲಿ ಇರುವಂತೆ 28 ಇಂಜಿನ್ಗಳಲ್ಲಿ ಕೆಲವು ಕೆಲಸವನ್ನು ನಿಲ್ಲಿಸಿರುವುದು ಕೂಡ ಈಗ ಆತಂಕಕ್ಕೆ ಸೃಷ್ಟಿಯಾಗಿದೆ. ಅವರು ಜೂನ್ 14ಕ್ಕೆ ವಾಪಸ್ಸಾಗಬೇಕಿತ್ತು. ತಾಂತ್ರಿಕ ದೋಷಗಳಿಂದ ಅವರ ವಾಪಸಾತಿಯನ್ನು ಜೂನ್ 26ಕ್ಕೆ ಮುಂದೂಡಲಾಗಿತ್ತು. ಆದರೆ ಇದೀಗ ಪುನಃ ಅವರ ವಾಪಸಾತಿಯನ್ನು ಮುಂದೂಡಲಾಗಿದೆ. ಹೊಸ ದಿನಾಂಕವನ್ನು ಪ್ರಕಟಿಸಲಾಗಿಲ್ಲ. ಈ ಬೆಳವಣಿಗೆ ಆತಂಕಕ್ಕೆ ಎಡೆಮಾಡಿದೆ. ಈ ಹಿಂದೆ 2003ರಲ್ಲಿ ಭಾರತದ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಭೂಮಿಗೆ ಹಿಂತಿರುಗಂತಹ ಪರಿಸ್ಥಿತಿ ಸುನೀತಾ ವಿಲಿಯಮ್ಸ್ಗೆ ಬರಲಿದೆಯಾ ಎಂಬ ಆತಂಕ ಎದುರಾಗಿದೆ. ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ, ನಾಸಾ ಹಾಗೂ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆ, ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದರು. ತಾಂತ್ರಿಕ ದೋಷ ಬೇಗ ನಿವಾರಣೆಯಾಗದಿದ್ದಲ್ಲಿ ಇಂಧನ ಖಾಲಿಯಾಗುತ್ತದೆ. ದೋಷ ನಿವಾರಣೆ ಸಮಯದಲ್ಲಿ ಇಂಧನ ಖಾಲಿಯಾದರೆ ಭೂಮಿಗೆ ಹಿಂತಿರುಗಲು ಸಾಧ್ಯವಿಲ್ಲ. ಈ ಎಲ್ಲ ತೊಂದರೆ ದಾಟಿ ಸುನೀತಾ ವಿಲಿಯಮ್ಸ್ ವಾಪಸ್ ಬರಲಿ ಎನ್ನುವುದು ನಮ್ಮೆಲ್ಲರ ಆಶಯ. Thank you for watching. Please subscribe and share the video.